ಹಾಕೊಂಡಿದೀಯೇನು? ನಮಸ್ಕಾರ ಸಚಿನಣ್ಣ. ಚಿನಿ ತೂ ಹಾಳು ಮಾಡಬೇಡ ಬಾರಪ್ಪಿ. ವಿಡಿಯೋನ ಸ್ಕಿಪ್ ಮಾಡ್ತೆ ನೋಡಿ. ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಗಣಪತಿ ಫಂಕ್ಷನ್ ಇತ್ತಲ್ವಾ, ಅದಕ್ಕೋಸ್ಕರ ಈ ಥರ ರೆಡಿ ಆಗಿದ್ದೀನಿ. ಅಲ್ಲಿಗೆ ಹೋದ್ರೆ ಪೂಜೆ ಎಲ್ಲ ಮಾಡ್ಕೊಂಡು ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ಅಂತ ಅಂದ್ಬಿಟ್ಟು ನೋಡಿ ನಾನು ಈ ಥರ ರೆಡಿ ಆಗಿದ್ದೀನಿ. ಕ್ವಿಕ್ಕಾಗಿ ಸಿಂಪಲಾಗಿ ಈ ಥರ ರೆಡಿ ಆಗಿರೋದು. ನಾನು ಒಂದು 25 ನಿಮಿಷ ತಗೊಂಡಿದ್ದೀನಿ. ಈ ಥರ ಅಲ್ಲೋದ್ರೂ ಹೆಂಗಿದ್ರು ಆಗುತ್ತಲ್ವ ಟೈಮು. ಅಟ್ಲೀಸ್ಟ್ ಬೇಗ ರೆಡಿ ಆಗ್ಬಿಟ್ಟು ಹೋದ್ರೆ ಅದು ಫಂಕ್ಷನ್ ಅಂತಂದ್ರೆ ನಾವು ಹೋಗ್ದಲ್ಲಿ ಇರೋಕ್ಕಾಗುತ್ತೆ. ಅದಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ. ನಮ್ಗಂತೂ ವರ್ಷ ನಾನಂತೂ ಗಣಪತಿ ಫಂಕ್ಷನ್ ಅಂತೂ ಮಿಸ್ಸೇ ಮಾಡಲ್ಲ. ನೋಡಿ ಅವರೆಲ್ಲ ಪೂಜೆ ಮಾಡ್ತಿದ್ದಾರೆ, ನಾನು ಅಷ್ಟು ರೆಡಿ. ನಾನು ಟಿಫನ್ ಎಲ್ಲ ಮಾಡಿ ನಾನು ರೆಡಿಯಾಗಿ ನನ್ನ ಮಗನ ರೆಡಿ ಮಾಡಿ ಆ್ಯಕ್ಚುಲಿ ತುಂಬಾನೇ ಟೈಮ್ ಆಗ್ಬಿಡುತ್ತೆ. ಅದಕ್ಕೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಈ ತರ ಹಾಕೊಂಡಿರೋದು. ನಾನು ನೀನು ಹಂಗೆ ಹಾಕೊಂಡ್ಯಾ? ಕರೆಕ್ಟಾಗಿ ಹಾಕೊಂಡೆ ಬೆಲ್ಟು? ಕರೆಕ್ಟಾಗಿ ಹಾಕೊಂಡಿದ್ಯಾ ಏನು ನಿಜ? ಹುಡುಗರು ನೋಡಿ 5 ನಿಮಿಷಕ್ಕೆ ಅಪ್ಪ ಮಗ ಮ್ಯಾಚಿಂಗ್ ರೆಡಿ ಆಗಿದ್ದಾರೆ. ಇಲ್ಲಿ ನೋಡ್ರಿ, ಇವನು ಅವ್ರ ಅಪ್ಪಗಿಂತ ಮೊದಲು ಇವ್ನು ನೋಡೋಗ್ತಾನೆ. ನಾವಿಲ್ಲೇ ಟೈಮ್ ಮಾಡ್ಕೊಬಿಟ್ರೆ ಅಲ್ಲೆಲ್ಲ ಹೋಗಿ ರೆಡಿ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ. ಅಲ್ಲಿ ಆಲ್ರೆಡಿ ಆಫೀಸ್ ಹುಡುಗರೆಲ್ಲ ಬಂದು ರೆಡಿ ಮಾಡ್ತಿರ್ತಾರಲ್ವ, ಅದಕ್ಕೆ ನಾವು ಸ್ವಲ್ಪ ಬೇಗ ಹೋದ್ರೆ ಹೆಲ್ಪ್ ಆಗುತ್ತೆ ಅಂತ ರೆಡಿಯಾಗಿ ಆಫೀಸ್ ಹತ್ರ ಬಂದ್ವಿ. ಅವಾಜು ಮಾಡೋಕ್ಕೆ ಬಿಡು, ಹೋಗ್ಲಿ ಹೇಳ್ಬಿಡು. ಗನಿಷ್ಕನೇ ಸೈಲೆಂಟ್ ಆಗಿದ್ದಾಳೆ. ಧರ್ಮಸ್ಥಳಕ್ಕೆ ಹೋಗಿದ್ದಾನು. ಅಮ್ಮಮ್ಮ ಸುಮ್ಮನೆ ಇರಬೇಕು. ಏನ್ ಅನಿಸ್ತೀರ? ಅಲ್ಲ ಐತೆ ಟಿಕೆಟ್ ಶುರು ಮಾಡಿ. ಏನು ಸಿಸಮ್ಮ, ನೀವೆಲ್ಲ ಬೇಜಾರು ಏನಾದ್ರು ಮಾಡ್ಕೋತೀರ ವಿಡಿಯೋ ಮಾಡ್ಕೊಂಡ್ರೆ? ನಮಸ್ಕಾರ. ನಮಸ್ಕಾರ ಸಚಿನಣ್ಣ. ಸಚಿನ ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದಿದ್ದೇನು? ಹೋಗ್ ಮತ್ತೆ ಮಾಡ್ಕೊಂಡ್ ಅಲ್ಲ ಎಲ್ಲ ತಗೊಂಡು ಏನು ಯೂಸ್ ಆಗಿಲ್ಲ ಅಂದ್ರೆ 10K ಆದ್ರೆ ಒಂದೊಂದಕ್ಕೊಂದೊಂದು ಅದೇ ಬತಾಡ್ತಾರೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಯೂಟ್ಯೂಬರ್ ತಾನೆ. ಪೂಜೆ ಇರೋದು 12ಗೆ. ಆಲ್ಮೋಸ್ಟ್ 8 o'clockಗೆ ಸಚಿನ್ನ ಎಲ್ಲನೂ ತಂದು ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ. ಪ್ರಭು, ಸಚಿನ್ ಹುಡುಗರೆಲ್ಲ ಸೇರಿಬಿಟ್ಟು ಈ ಥರ ಎಲ್ಲ ರೆಡಿ ಮಾಡಿರೋದು. ಹೊರಗೆ ರಂಗೋಲಿ ಎಲ್ಲ ಇಟ್ಟು ರೆಡಿ ಮಾಡ್ತಿದ್ದಾರೆ. ಮನೇಲಿ ಮಾಡೋ ಹಬ್ಬಕ್ಕೂ ಮತ್ತು ಆಫೀಸಲ್ಲಿ ಮಾಡೋ ಹಬ್ಬಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಇರುತ್ತಲ್ವ. ಮನೇಲಂದರೆ ಕಮ್ಮಿ ಜನ ಇರ್ತೀವಿ, ನಾವೇ ಮಾಡಬೇಕು. ಆಫೀಸ್ ಅಂತಂದರೆ ಎಷ್ಟೊಂದು ಜನ ಇರ್ತೀವಿ, ಎಲ್ಲರೂ ಒಂದೊಂದು ಕೆಲಸ ಮಾಡಿದರೆ ಮುಗ್ದೋಯ್ತು. ಅಲ್ಲಿ ಅಕ್ಕ ಎಲ್ಲ ಹೂವು ಹಣ್ಣು ಆ ಥರ ಎಲ್ಲ ಇಟ್ಟು ರೆಡಿ ಮಾಡ್ತಿದ್ದಾರೆ. ಹುಡುಗರೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಈ ಅಕ್ಕಂದಿರೋ ರಂಗೋಲಿನ ಹಾಕ್ತಿದ್ದಾರೆ. ಇಷ್ಟೆಲ್ಲ ಮಾಡಿಬಿಟ್ರೆ ಎಷ್ಟು ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ ಅಂತಂದರೆ, ಇವರು ಕ್ರಿಶ್ಚಿಯನ್ನು ಈಗ ರಂಗೋಲಿ ಬಿಡ್ತಿದ್ದಾರಲ್ಲ ಅವರು. ನಮ್ಮ ಹಬ್ಬ ಅಂದ್ರೂ ಈಗ ಎಷ್ಟು ಸೇರಿ ಎಲ್ಲರೂ ಯಾವ ಥರ ಮಾಡ್ತಿರ್ತಾರೆ. ನಮ್ಮಂಥವ್ರಿಗೆಲ್ಲ ಅಷ್ಟೊಂದು ಜಾತಿ ಆಗಲಿ ಧರ್ಮ ಆಗಲಿ ಅದೆಲ್ಲ ಇದಕ್ಕೆಲ್ಲ ವ್ಯತ್ಯಾಸ ಬರಲ್ಲ ಅಲ್ವಾ. ಒಂಥರ ತುಂಬಾ ಚೆನ್ನಾಗಿರುತ್ತೆ. ನಾನು ಹೂವು ಎಲ್ಲ ಇಟ್ಟು ರಂಗೋಲಿ ಬಿಡಿಸಿದ್ರಲ್ಲ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಡೆಕೋರೇಷನ್ ಥರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಆಫೀಸಲ್ಲಿ ಕ್ರಿಶ್ಚಿಯನ್ನು, ಮುಸ್ಲಿಮು, ಹಿಂದೂ ಎಲ್ಲ ಥರ ರಿಲಿಜಿಯನ್ನು ಇದ್ರೂ ಅಷ್ಟೊಂದೆಲ್ಲ ಡಿಫ್ರೆನ್ಸ್ ಅಂತ ಏನು ಅನಿಸಲ್ಲ. ಎಲ್ಲರೂ ತುಂಬ ಖುಷಿಯಾಗಿ ಸೇರಿ ಹಬ್ಬ ಮಾಡೋದು ನಾವು.
ಹಬ್ಬ ಅಂತ ಅಂದರೆ ರಂಗೋಲಿ ಅಂತೂ ಇರಲೇಬೇಕು. ಆವಾಗ ಹಬ್ಬಕ್ಕೆ ಒಂದು ಕಳೆ ಬರೋದು. ಅದಕ್ಕೆ ನಾವು ರಂಗೋಲಿ ಎಲ್ಲ ಹಾಕೋಣ ಅಂತ ನಮ್ಮ ಮನೇಲಾದ್ರೂ ಅಷ್ಟೇ, ಡೈಲಿ ರಂಗೋಲಿ ಹಾಕಿಲ್ಲ ಅಂತಂದ್ರೂ ಹಬ್ಬದ ದಿನ ಅಂತೂ ನಾನಂತೂ ಮಿಸ್ ಮಾಡದೆ ಹಾಕ್ತೀನಿ. ಅವತ್ತಿನ ದಿನ ಹಾಕೋ ರಂಗೋಲಿಗಿರೋಷ್ಟು ವ್ಯಾಲ್ಯೂ ಬೇರೆ ದಿನಕ್ಕಿರಲ್ಲ ಅಂತ ನನಗನ್ಸುತ್ತೆ. ಹಬ್ಬದ ದಿನ ಹಾಕಿದರೆ ಅದಕ್ಕೆ ಈ ಥರ ಎಲ್ಲ ಎಕ್ಸ್ಟ್ರಾ ಡೆಕೋರೇಷನ್ ಮಾಡೋದ್ರಿಂದ ಎಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ಮನಸ್ಸಿಗೆ ತುಂಬಾ ಖುಷಿ ಆಗ್ತಿತ್ತು. ಈ ಥರ ಎಲ್ಲರೂ ಸೇರಿ ಮಾಡ್ತಿದ್ವಲ್ಲ, ಅದಕ್ಕೆ ನನ್ನ ಮಗ ಬಂದು ನಮ್ಮಮ್ಮ ಏನು ಮಾಡ್ತಿದ್ದಾಳೆ ಅಂತ ನೋಡ್ತೀನಿ. ಚೆನ್ನಾಗಿ ಕಾಣಿಸ್ತಿದೆ. ನನಗಿವತ್ತು ಆಫೀಸಲ್ಲಿ ಸ್ವಲ್ಪ ಕೆಲಸನೇ ಇತ್ತು. ಅದಕ್ಕೆ ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಒಳಗಡೆ ಬಂದು ಕೆಲಸ ಎಲ್ಲ ಮಾಡೋ ಅಷ್ಟರಲ್ಲಿ ಅಲ್ಲಿ ಹೊರಗಡೆ ರಂಗೋಲಿ ಹಾಕ್ತೀವಿ ದೇವ್ರ ಹತ್ರ ಅಂತ ಅಂದರು. ಸರಿ, ಅವ್ರು ಅಷ್ಟರಲ್ಲಿ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ಕೆಲಸ ಮುಗಿಸ್ಕೊಬೇಡ, ಪೂಜೆ ಎಲ್ಲ ಸ್ಟಾರ್ಟ್ ಆದರೆ ಮತ್ತೆ ಇದೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಅವರು ರಂಗೋಲಿ ಎಲ್ಲ ಹಾಕಿದರೆ ನನ್ನ ಮಗ ರಂಗೋಲಿ ಎಳ್ಸಕ್ಕೆ ರೆಡಿಯಾಗಿದೆ. ಹಾಳು ಮಾಡಬೇಡ ಬಾರಪ್ಪಿ. ಹಾ, ಇದ್ದಾರೆ ಬನ್ನಿ. ಇದು ದೇವ್ರ ತಾಳಿದೆ, ಕೆಳಗಡೆ ಇದಿದೆ. ತರ ಕೇಳಿದ್ರಾ? ಏನ ಪ್ರಸಾದ ಮಾಡಿದ್ದಾರೆ. ಹೂವು ಇವನ್ ಮಾಡಿದ್ದು ನಾನಲ್ಲ. ಇನ್ನು ರಂಗೋಲಿ ಆನ್ ಮಾಡಬೇಡಪ್ಪಿ, ರಂಗೋಲಿ ಆನ್ ಮಾಡಬಾರ್ದು, ಸರಿನಾ? ಇನ್ನೇನು ಗಣೇಶನ ತಂದುಬಿಡ್ತಾರಲ್ವ, ಅದಕ್ಕೆ ಈಗ ಗಣೇಶನ ಪ್ಲೇಸು ಖಾಲಿ ಇದೆ. ಎಲ್ಲರೂ ನೈವೇದ್ಯ, ಕೆಲವೊಬ್ರು ನೈವೇದ್ಯ ಎಲ್ಲ ಮಾಡಿಸ್ಕೊಂಡು ಕಡಲೆ ಕಾಳಾರ ಅದು ಇದು ಎಲ್ಲ ತಂದಿದ್ದಾರೆ. ಅವ್ರವ್ರ ಮನೆಯಿಂದ ಏನೇನಾಗುತ್ತೆ ಅದನ್ನೆಲ್ಲ ಮಾಡಿಸ್ಕೊಂಬಂದಿದ್ರು. ಅದು ಒಂಥರ ಎಲ್ಲ ಚೆನ್ನಾಗಿರುತ್ತಲ್ವ, ಒಬ್ಬೊಬ್ರ ಮನೆಯಿಂದ ಒಂದೊಂದು ತಂದರೆ. ನೋಡ್ರಿ, ನನ್ನ ಮಗ ಎಳಿತಾನೆ ಅಂತೇಳಿ ರೆಡಿ ಮಾಡಿಟ್ಟಿದ್ದೀವಿ. ಅಲ್ಲೂ ನೋಡ್ರಿ ಇವನ್ನ. ಚಿರಿ ಸುಮ್ಮನಿರಪ್ಪಿ, ಅವೆಲ್ಲ ಮುಟ್ಟಬೇಡ ನೀನು. ಬಾ, ಹೊರಗೆ ಹೋಗೋಣ ನಾವು. ಮೋರಿಯಾ 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 ಮೋರಿಯಾ. बोलो विघ्न विनाश महाराज की ಬರ್ತಾನಪ್ಪ ಬರ್ತಾನೆ. ಗಣೇಶ ಬರ್ತಾನೆ. ಬರ್ತಾನಪ್ಪ ಗಣೇಶ ಬರ್ತಾನೆ. ಇಲ್ಲಿಂದ ನೀರು ಹಾಕ್ಬಿಡು, ಒಂದು ತಡ್ಕೊಂಡ್ಬಿಡುತ್ತಾ? ಇಲ್ಲ ಇಲ್ಲ, ಬಾ, ನೀನ್ ಬಂದ್ಬಿಡು ಒಳಗಡೆ. ನೀಟಾಗಿ ಸ್ವಲ್ಪ ಮುಂದಕ್ಕೆ ತಳ್ಳು ಪೀಠ. ಈ ಕಡೆಗೆ ತಿರುಗಿಸ್ತೀರಾ? ಹೇಳಿ ನೋಡಿ ನಮ್ಮ ಗಣೇಶ್ಕನ. ಹಾಂ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದು. ಕೇಳಿದ್ಮೇಲೆ ಆದ್ರೂ ಹೂ ಅನ್ಬೇಕಲ್ಲ ಅವಳು. ನಾವು ಪ್ರತಿ ವರ್ಷ ಗಣೇಶನ ಹಬ್ಬ ಮಾಡಬೇಕಾದ್ರೂ ನಾವು ಯಾವಾಗಲೂ ನಾವೇ ಮಾಡೋದಿಲ್ಲ, ನಾವು ಪೂಜಾರಿ ಕರ್ಸಿನೇ ಮಾಡೋದು. ಅವ್ರು ಮಾಡಿದ್ರೇ ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಶ್ಲೋಕ ಅದು ಇದು ಎಲ್ಲ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಕರೆಸ್ತಾರೆ. ನಾವು ಯಾವತ್ತೂ ಮಾಡೋದಿಲ್ಲ. ನಾವು ಗಣೇಶನ ತಂದು ಆಲ್ರೆಡಿ ಇಟ್ಟಿದ್ವಲ್ಲ, ಇವಾಗ ಗಣೇಶನ ಕೂರಿಸಿ ಅದಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಫಸ್ಟು ಒಂದು ಬಟ್ಟೆ ಹಾಸಿ, ಹೊಸ ಬಟ್ಟೆನ ಅದ್ರ ಮೇಲೆ ಅಕ್ಕಿನೆಲ್ಲ ಹರಡಿ, ಅದ್ರ ಮೇಲೆ ಸ್ವಲ್ಪ ಅಕ್ಷತೆ ಹಾಕಿ, ಅದಾದಮೇಲೆ ಗರಿಕೆ ಎಲ್ಲ ಇಟ್ಟು ಗಣೇಶನ ಇಟ್ಟು
ಗೌರಿ. ನಮ್ಮ ಆಫೀಸ್ ಗಣೇಶ ಎಷ್ಟು ಪುಟ್ಟದಾಗಿದ್ದಾನೆ ಅಲ್ವಾ, ತುಂಬಾ ಮುದ್ದಾಗಿದ್ದಾನೆ, ತುಂಬ ಕ್ಯೂಟಾಗಿದ್ದ. ನಾವು ಯಾವಾಗಲೂ ಎಕೋ ಫ್ರೆಂಡ್ಲಿ ಗಣೇಶನ ಕೂರಿಸ್ತಾ ಇದ್ವಿ. ಈ ಸಲ ಹಬ್ಬ ಮುಗಿದ ಮೇಲೆ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕ ಗಣೇಶನ ಕೂರಿಸೋಣ, ಡ್ರಮ್ಮಲ್ಲೆಲ್ಲ ಬಿಡಬೇಕಲ್ಲ ಅಂತ ಅಂದ್ಬಿಟ್ಟು ಈ ಥರ ಗಣೇಶನ ತರಿಸಿದ್ವಿ. ಅದಾದಮೇಲೆ ಗಣೇಶನಿಗೆ ದೋತಿ ಎಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಇದು ಮಾಡಿದರೆ, ಅದು ತುಂಬ ಚಿಕ್ಕ ಗಣೇಶ ಆಗಿರೋದ್ರಿಂದ ಉಡ್ಸೋಕ್ಕೆ ಬರುತ್ತೋ ಇಲ್ವೋ ಏನೋ ಗೊತ್ತಿಲ್ಲ, ನೋಡೋಣ. ಇವರು ಅದಕ್ಕೆ ಉಡ್ಸೋಣ ದೋತಿ ಥರ ಗಣೇಶನಿಗೆ ಚೆನ್ನಾಗಿ ಕಾಣಿಸ್ತಾನೆ ಅಂತ ನಾವು ಯಾವಾಗಲೂ 3 ರಿಂದ 3.5 ಅಡಿ ಗಣೇಶನ ತರ್ತಾ ಇದ್ದಿದ್ದು. ಈ ಸಲ ಚಿಕ್ಕ ತಂದಿದ್ದಾರೆ ಇವರು. ನೋಡೋಣ, ಆದರೆ ಉಡ್ಸೋಣ, ಆಗಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಉಡ್ಸೋಕ್ಕೆ ರೆಡಿ ಮಾಡ್ತಿರೋದು. ತುಂಬ ಚಿಕ್ಕ ಗಣೇಶ ಆಗಿರೋದ್ರಿಂದ ದೋತಿ ಎಲ್ಲ ಉಡ್ಸೋಕ್ಕಾಗಲಿಲ್ಲ. ಅದಕ್ಕೆ ಸುಮ್ಮನೆ ಹೆಗ್ಲ ಮೇಲೆ ಈ ಥರ ಹಾಕಿ ಹಾರ ಎಲ್ಲ ಹಾಕಿ, ಇದು ದೊಡ್ಡ ಹಾರ ಬೇರೆ, ಗಣೇಶ ಅಂತೂ ಮುಚ್ಚಿ ಹೋಗ್ತಿದ್ನ, ಅಷ್ಟು ದೊಡ್ಡ ಹಾರ ಆಗಿದೆ. ಅದಾದಮೇಲೆ ಹೂವು ಎಲ್ಲ ನೀಟಾಗಿ ಮುಡಿಸಿ ಕಡಲೆಕಾಳು ಹಾರ ಮತ್ತು ಎಕ್ಕದ ಹೂವಿನ ಹಾರ ಎಲ್ಲ ಹಾಕಿದರೆ ತುಂಬ ಶ್ರೇಷ್ಠ ಇರುತ್ತಲ್ವ, ಅದಕ್ಕೆ ಅದನ್ನು ಎಲ್ಲ ನೀಟಾಗಿ ಹಾಕಿ ರೆಡಿ ಮಾಡ್ತಿರೋದು. ಎಷ್ಟು ಗಣೇಶ ಅಂತೂ ಮುಚ್ಚೆ ಹೋದ, ಎಲ್ಲನೂ ಹಾಕಿದ್ಮೇಲಂತೂ ಗಣೇಶನೇ ಕಾಣಿಸ್ತಾ ಇಲ್ಲ, ಮುಖ ಮಾತ್ರ ಎಷ್ಟು ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಿದ್ದಾನೆ, ಅಷ್ಟು ಚೆನ್ನಾಗಿದ್ದಾನೆ ಗಣೇಶ ಅಂತೂ. ಗಣೇಶನ ರೆಡಿ ಮಾಡ್ತಾ ಗಣೇಶನ ಕಳೆನೇ ಫುಲ್ಲು ವಿಜೃಂಭಿಸ್ತಿದ್ದಾನೆ, ಅಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾನೆ. ಅವನ ಮುಖ ಅಂತೂ ಕ್ಯೂಟಾಗಿ ಇಷ್ಟು ಪುಟ್ಟದಾಗಿ ನೋಡ್ತಾ ಇದ್ದರೆ ಮನಸ್ಸಿಗೆ ಒಂಥರ ಖುಷಿ ಆಗ್ತಿರುತ್ತೆ. ಅದಾದಮೇಲೆ ಹೂವುಗಳನ್ನೆಲ್ಲ ಮೇಲೆಲ್ಲ ಇಟ್ಟು ಅವನಿಗೆ ಒಂಥರ ಕಿರೀಟ ಮಾಡಬೇಕಲ್ಲ, ಅದಕ್ಕೋಸ್ಕರ ಇದ್ರ ಮೇಲೆ ಒಂದು ತಾವರೆ ಹೂ ಇಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಗಣೇಶನ ಪ್ರಿಯ ಆಗಿರೋದೆಲ್ಲ ಈ ಥರ ಇಟ್ಬಿಟ್ರೆ, ನೈವೇದ್ಯ ಆಗಲಿ ಹಾರಗಳಾಗಲಿ ಈ ಥರ ಎಲ್ಲ ಅಲಂಕಾರ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ. ಈ ರಂಗೋಲಿ ಹೂವು ಎಲ್ಲ ಅಲಂಕಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಂಬ ಚಿಕ್ಕದಾಗಿ ಚೊಕ್ಕವಾಗಿ ಈ ಥರ ರೆಡಿ ಮಾಡಿದ್ದೀವಿ. ಎಷ್ಟು ಮುದ್ದಾಗಿ ಕಾಣಿಸ್ತಿದೆ. ಆ ತಾವರೆ ಹೂವು ನೋಡಿ, ಗೌರಿ ತಲೆ ಮೇಲೆ ಇಟ್ಟಿರೋದು, ಆ ಗೌರಿಗೂ ಒಂಥರ ತುಂಬ ಪ್ರಿಯ ಅಲ್ವಾ ತಾವರೆ ಹೂವು ಅಂತಂದರೆ, ಅದಕ್ಕೋಸ್ಕರ ತಾವರೆ ಹೂವನ್ನ ತಲೆ ಮೇಲಿಟ್ಟು ಎಲ್ಲರನ್ನು ಪೂಜೆ ಕರೆದ್ವಿ. ರೆಡಿಯಾಗಿತ್ತಲ್ವ, ಅದಕ್ಕೆ ಒಬ್ಬೊಬ್ಬರೇ ಎಲ್ಲರೂ ಬಂದುಬಿಟ್ಟು ನಿಲ್ತಾ ಇದ್ದಾರೆ. ಅವ್ರದ್ದು ಎಲ್ಲ ಏನೇನು ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಬಂದು ಒಟ್ಟಿಗೆ ನಿಂತ್ಕೊಂಡು ಸರಿ ಇದು ಮಾಡೋಣ, ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ರೆಡಿ ಆಗ್ತಿರೋದು. ಅಕ್ಕ ಒಂದು ರೌಂಡ್ ಹಂಗೇನೆ ವೀಡಿಯೋ ಮಾಡ್ಕೊಂಬಂದ್ಲು, ಎಲ್ಲರೂ ಬರ್ತಿದ್ರಲ್ವ. ಅದನ್ನು ಪೂಜೆ ಅಂತ ಅಂದರೆ ಸಮಯಕ್ಕೆ ಸರಿಯಾಗಿ ಮಾಡಿದ್ರೇ ಅದಕ್ಕೆ ಒಂದು ವ್ಯಾಲ್ಯೂ ಇರೋದಲ್ವ, ಅದಕ್ಕೆ ಟೈಮು ಮೀರೋಷ್ಟರಲ್ಲಿ ರಾಹುಗಾಲ ಸ್ಟಾರ್ಟ್ ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕರೆದ್ವಿ. ಪೂಜೆ ಎಲ್ಲ ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ. ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ತುಂಬ ಲೆಂತಿ ವಿಡಿಯೋ ಆದರೆ ನಿಮಗೂ ನೋಡೋದಕ್ಕೆ ತುಂಬ ಬೇಜಾರಾಗುತ್ತಲ್ವ, ಅದಕ್ಕೋಸ್ಕರ ನಾವು ಆಫೀಸಲ್ಲಿ ಭಕ್ತಿಪೂರ್ವಕವಾಗಿ ಹೇಗೆಲ್ಲ ಪೂಜೆ ಮಾಡಿದ್ದೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.